ಸ್ವಪ್ನ, ಈಗ ನೀನ್ ಯೂನಿಕ್ ಆಗಿ ಏನೋ ಒಂದ್ ಡಿಶ್ ಮಾಡ್ತೀನಿ ಅಂತ ಹೇಳಿದ್ಯಾ, ಅದ್ ಎಷ್ಟು ಮಟ್ಟಿಗೆ ಯೂನಿಕ್ ಆಗಿ ಮಾಡ್ತೀಯ ಅಂತ ನೋಡೋಣ. ನಾವಿಬ್ರು ಅಂತೂ ಕಾಯ್ತಾ ಇದೀವಿ ಟೇಸ್ಟ್ ಈ ರೆಸಿಪಿನ ಯಾರು ಕಳ್ಸಿಕೊಟ್ಟಿದ್ದಾರೆ ಗೊತ್ತಾ? ಯಾರು? ದೀಪಾ ಅವರು ಬೆಂಗಳೂರಿಂದ ಕಳ್ಸಿಕೊಟ್ಟಿದ್ದಾರೆ ಈ ರೆಸಿಪಿನ. ಈ ರೆಸಿಪಿ ಹೆಸರು ಬೆಂಡಿ ಫ್ರೈ. ಬೆಂಡೆಕಾಯಿ ಅಂದ್ರೆ ಇಷ್ಟನಾ ನಿಂಗೆ? ಆಫ್ ಕೋರ್ಸ್, ತುಂಬಾ ಇಷ್ಟ. ನೋಡೋಣ ಏನೇನ್ ಸಾಮಗ್ರಿ ಬೇಕಂತ. ಬೆಂಡೆಕಾಯಿ, ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಉಪ್ಪು, ಗರಂ ಮಸಾಲ ಹಾಗೂ ಧನಿಯಾ ಪುಡಿ. ಅಷ್ಟೇನಾ? ತುಂಬಾ ಸಿಂಪಲ್, ಹಾಗೆ ತುಂಬಾ ಈಸಿ ಕೂಡ. ಮೊದಲು ಬೆಂಡೆಕಾಯಿನ ಇದು ಡೈರೆಕ್ಟ್ ಆಗಿ ಹಾಕೋಬೇಕಾ? ಹೌದು. ಫ್ರೈ ಮಾಡೋದಿರಾ? ಇಲ್ಲ, ಇದು ಫ್ರೈ ಮಾಡೋಷ್ಟೇನಿಲ್ಲ, ಡೈರೆಕ್ಟ್ ಆಗಿ ಹಾಕೊಳ್ಳಿ. ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು. ಇದಕ್ಕೆ ಕಡಲೆ ಹಿಟ್ಟು ಫುಲ್ ಕೋಟಿಂಗ್ ಇರ್ಬೇಕಾ ಅಥವಾ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತಲ್ಲ ಆ ತರ? ಕ್ರಿಸ್ಪಿ ಇರ್ಬೇಕಿದು. ಅಚ್ಕಾರದ ಪುಡಿ, ಗರಂ ಮಸಾಲ ಸ್ವಲ್ಪ ಕಡಿಮೆ ಇರ್ಬೇಕು. ತುಂಬಾ ಫ್ಲೇವರ್ ಆಗ್ಬಿಟ್ರೆ ಒಂಥರ ಸರಿ ಹೋಗಲ್ಲ, ಜಾಸ್ತಿ ಫ್ಲೇವರ್ ಇದೆ. ಧನಿಯಾ ಪುಡಿನೂ ಒಂದ್ ಸ್ವಲ್ಪ ಫ್ಲೇವರ್ಗೆ. ಇವಾಗ ಗರಂ ಮಸಾಲ ಎಷ್ಟು ತಗೋತೀವೋ ಅರ್ಧ ಸ್ಪೂನ್ ಗರಂ ಮಸಾಲ ತಗೊಂಡ್ರೆ ಅರ್ಧ ಸ್ಪೂನ್ ಧನಿಯಾ ಪುಡಿ. ಕೊನೆಯಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಂಗೊಂದು ಹೆಲ್ಪ್ ಮಾಡ್ತೀರಾ? ಒಳ್ಳೆ ಹಚ್ಬಿಟ್ಟು ಎಣ್ಣೆ ಇಟ್ಬಿಡಿ. ಹಾಕ್ಲಾ ಎಣ್ಣೆ? ಎಣ್ಣೆ ಹಾಕಿ. ಡೀಪ್ ಫ್ರೈ ಅಲ್ವಾ? ಹೌದು. ಸಾಮಾನ್ಯವಾಗಿ ನಾವ್ ಯಾವ್ದಾದ್ರು ಡೀಪ್ ಫ್ರೈ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲ್ಸಿ ಆಮೇಲೆ ಡಿಪ್ ಮಾಡಿ ಫ್ರೈ ಮಾಡ್ತೀವಲ್ಲ, ಇದು ಹಾಗಲ್ಲ. ಇದು ಹಾಗಲ್ಲ. ಕಡಲೆ ಹಿಟ್ಟನ್ನ ಹಚ್ಬಿಟ್ರೆ ಒಂದ್ 2 ನಿಮಿಷ ಬಿಟ್ರೆ ಈ ಬೆಂಡೆಕಾಯಿಂದ ಏನು ನೀರು ಬರುತ್ತೆ ಅದ್ರಲ್ಲೇ ಅದು ಮಿಕ್ಸ್ ಆಗುತ್ತೆ. ಒಂದ್ ವೇಳೆ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರ್ ಚಿಮುಕಿಸ್ಕೊಬಹುದು, ಸ್ವಲ್ಪ ಜಾಸ್ತಿ ಹಾಕೋಬಾರ್ದು. ನೀರ್ ಹಾಕೋತಾ ಇದ್ದೀರಾ? ಈಗ ನೋಡೋಣ, ಎಣ್ಣೆ ಕಾಯಷ್ಟೊತ್ತಿಗೆ ಇದು ಹೊಂದ್ಕೊಂಡಿದ್ರೆ ನಾವು ಉಪಯೋಗಿಸಲ್ಲ. ಹೊಂದ್ಕೊಂಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರ್ ಚಿಮುಕಿಸ್ಕೊಂಡು. ಮಿಕ್ಸ್ ಆಗಿದೆ, ಹೊಂದ್ಕೊಂಡಿದೆ, ಹಾಗೆ ಎಣ್ಣೆ ಕೂಡ ಕಾದಿದೆ. ಇನ್ನೊಂದ್ ಸ್ವಲ್ಪ ಹೊಂದ್ಕೋಬೇಕಿದು. ಒಂದ್ ಚೂರ್ ನನ್ಗೆ ನೀರ್ ಚಿಮುಕಿಸ್ಕೊತೀನಿ ನೋಡಿ. ಈಗಾಗ್ಲೇ ಒಂದ್ ಸ್ವಲ್ಪ ಹೊಂದ್ಕೊಂಡಿದೆ, ಗೊತ್ತಾಗ್ತಿದ್ಯಾ? ಇದನ್ನ ಹೇಗ್ ಹಾಕ್ಬೇಕಂದ್ರೆ ಬಿಡಿ ಬಿಡಿ ಆಗಿ ಸ್ವಲ್ಪ ಇದು ಹೀಗೆ ಫ್ರೈ ಮಾಡ್ತೀರಾ? ನಾವು ಫುಲ್ ಡೀಪ್ ಫ್ರೈ ಮಾಡ್ಬೋದು, ಅಂದ್ರೆ ಕಪ್ಪಗಾಗೋ ತನಕ ನಾವು ಬಿಡಬಾರ್ದು. ಒಂದ್ ಸ್ವಲ್ಪ ಹಸಿರಿರುವಾಗ್ಲೇ ತೆಗಿಬೇಕು. ಅದನ್ನ ಬೆಂಡಿ ಇದಾಗಿರಲ್ವಲ್ಲ, ಬಾಯ್ಲ್ ಆಗಿರಲ್ವಲ್ಲ? ನಾವು ತೆಳುಗ್ ಹೆಚ್ಕೊಂಡಿರ್ತೀವಲ್ಲ, ಹಾಗಾಗಿ ಬೆಂದಿರುತ್ತೆ. ಅಕಸ್ಮಾತ್ ಬೇಯ್ದೇ ಇದ್ರು ತಿನ್ಬೋದು. ಬೆಂಡಿ ಎಲ್ಲ ಹಸಿ ತಿಂತೀವಲ್ಲ ನಾವು. ಬೆಂಡೆಕಾಯಿ ಕಡಲೆ ಇಟ್ಟು ಬೇಯಲೇಬೇಕು. ಒಂದೇ ಒಂದ್ ನಿಮಿಷ ಆಗ್ಬೇಕು, ಯಾಕಂದ್ರೆ ಅದು ಕರೆಕ್ಟ್ ಆಗಿ ಫ್ರೈ ಆಗ್ಲಿಲ್ಲ ಅಂದ್ರೆ ಸಾಫ್ಟ್ ಆಗ್ಬಿಡುತ್ತೆ, ಕ್ರಿಸ್ಪಿ ಆಗಿರಲ್ಲ. ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ಚೆನ್ನಾಗಿದೆ, ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಬೆಂಡೆಕಾಯಿ ತಿಂತಿದಾರೆ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಯಾರು ಬೆಂಡೆಕಾಯಿ ತಿನ್ನಲ್ಲ ಡೆಫಿನೆಟ್ ಆಗಿ ಅವರು ನನಗೆ ಇನ್ನೊಂದೆರಡು ಪೀಸ್ ಕೊಡು, ನನಗೆ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಸ್ವಲ್ಪ ಹಸಿರಿರುವಾಗ್ಲೇ ಚಿಪ್ಸ್ ತರಾನೇ ಅನ್ನಿಸ್ತದೆ. ಬೆಂಡಿ ಫ್ರೈ ಸಿದ್ಧವಾಯಿತು. ಬೆಂಡಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಧನಿಯಾ ಪುಡಿ. ಮಾಡುವ ವಿಧಾನ: ಬಟ್ಟಲಿಗೆ ಬೆಂಡೆಕಾಯಿ, ಕಡಲೆ ಹಿಟ್ಟು, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ನೀರು ಹಾಕಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಬೆಂಡಿ ಫ್ರೈ ಸವಿಯಲು ಸಿದ್ಧ.